ಮಣಿಪುರದಲ್ಲಿ ಬಿಜೆಪಿ ಕೋಮಾ ಸ್ಥಿತಿಯಲ್ಲಿರೋದು ಯಾಕೆ? ಮಕ್ಕಳ ಹತ್ಯೆ ಮತ್ತೆ ಹಿಂಸಾಚಾರ ಶುರು. ರಾಷ್ಟ್ರಪತಿ ಆಳ್ವಿಕೆಯೂ ಫಲ ಕೊಟ್ಟಿಲ್ಲ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಮಣಿಪುರದಲ್ಲಿ ಮತ್ತೊಮ್ಮೆ ರಕ್ತ ಹರಿದಿದೆ. ಈ ತಿಂಗಳ ಮೊದಲ ವಾರದಲ್ಲಿ ಅಂದರೆ ಏಪ್ರಿಲ್ 7ರಂದು ಬಿಷ್ಣುಪುರ್ ಜಿಲ್ಲೆಯ ಟ್ರೊಂಗ್ಲಾ ಓಬಿ ಗ್ರಾಮದಲ್ಲಿ ನಡೆದಂಥ ಭೀಕರ ಬಾಂಬ್ ದಾಳಿಯಲ್ಲಿ 2 ನಿರಪರಾಧಿ ಮಕ್ಕಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಒಬ್ಬ 5 ವರ್ಷದ ಹುಡುಗ ಮತ್ತು ಇನ್ನೊಂದು ಕೇವಲ 5 ತಿಂಗಳ ಶಿಶು. ಅವರ ತಾಯಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಘಟನೆಯಿಂದ ರಾಜ್ಯದಾದ್ಯಂತ ಆಕ್ರೋಶದ ಅಲೆ ಎದ್ದಿದೆ. ಆದರೆ ಬಿಜೆಪಿ ಸರ್ಕಾರ ಈ ಹತ್ಯೆಯ ವಿರುದ್ಧ ನಡೆಯುವ ಪ್ರತಿಭಟನೆಗಳನ್ನು ನಿಷೇಧಿಸಿದೆ, ಕರ್ಫ್ಯೂ ಹೇರಿದೆ. ಆದರೂ ಜನ ರಾತ್ರಿ ವೇಳೆಯಲ್ಲೂ ಬೀದಿಗಿಳಿದು ಜನ ತಮ್ಮ ಸಿಟ್ಟನ್ನು ತೋರಿಸ್ತಿದ್ದಾರೆ. ಇಂಫಾಲ್ ಪೂರ್ವದ ಖುರೈ ಲ್ಯಾಂಬ್ಲಾಂಗ್ ಬಜಾರ್ನಲ್ಲಿ 100 ಮಂದಿ ಕರ್ಫ್ಯೂವನ್ನು ಧಿಕ್ಕರಿಸಿ ಘೋಷಣೆಗಳನ್ನು ಕೂಗಿದ್ದಾರೆ. ಮಣಿಪುರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆಯೂ ಶಾಂತಿ ಸ್ಥಾಪನೆ ಆಗಿಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ಸಾಕ್ಷಿ. 2023ರಿಂದಾನೂ ಇಲ್ಲಿನ ಮೈತೇಯಿ ಮತ್ತು ಕುಕಿಜೋ ಸಮುದಾಯಗಳ ನಡುವೆ ಹಿಂಸಾಚಾರ ನಡೀತಾನೇ ಇದೆ. 100 ಜನ ಸತ್ತಿದ್ದಾರೆ. ಲಕ್ಷಾಂತರ ಜನ ತಮ್ಮ ಮನೆಗಳನ್ನು ಕಳೆದುಕೊಂಡು ಈಗಲೂ ನಿರಾಶ್ರಿತರ ಶಿಬಿರಗಳಲ್ಲಿ ಬದುಕ್ತಿದ್ದಾರೆ. 2025ರ ಫೆಬ್ರವರಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಯಿತು. ಕೇಂದ್ರ ಸರ್ಕಾರ ನೇರವಾಗಿ ಆಡಳಿತವನ್ನು ಶುರು ಮಾಡಿತು. ಈಗ ಶಾಂತಿ ಬರುತ್ತೆ ಅಂತ ಎಲ್ಲರೂ ನಿರೀಕ್ಷಿಸಿದ್ರು. ಆದರೆ 2026ರ ಫೆಬ್ರವರಿ 4ಕ್ಕೆ ರಾಷ್ಟ್ರಪತಿ ಆಳ್ವಿಕೆ ತೆಗೆದುಹಾಕಿ ಮತ್ತೆ ಬಿಜೆಪಿ ಸರ್ಕಾರವನ್ನೇ ತಂದರು. ಹೊಸ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಚಂದ್ ಸಿಂಗ್ ಅವರು ಅಧಿಕಾರಕ್ಕೆ ಬಂದರು. ಈಗ ಸುಧಾರಣೆ ಆಗತ್ತೆ ಅಂತ ಜನ ಅಂದ್ಕೊಂಡ್ರು. ಆದರೆ 2 ತಿಂಗಳು ಸಹ ಕಳೆಯೋ ಮೊದಲೇ ಮತ್ತೆ ಹಿಂಸಾಚಾರ ಭುಗಿಲೆದಿದೆ. ಟ್ರೊಂಗ್ಲಾ ಓಬಿ ಘಟನೆಯಲ್ಲಿ ಸತ್ತಂತ ಮಕ್ಕಳು ಒಂದು ಸಾಮಾನ್ಯ ಕುಟುಂಬದ ಮಕ್ಕಳು. ರಾತ್ರಿ 1 ಗಂಟೆಗೆ ಮನೆ ಮೇಲೆ ಬಾಂಬ್ ಬಿದ್ದಿದೆ. ಒಂದೇ ಒಂದು ಕ್ಷಣದಲ್ಲಿ ಆ ಕುಟುಂಬದ ಜೀವನವೇ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಸೊ ಈ ಹತ್ಯೆ ವಿರುದ್ಧ ಜನ ಆಕ್ರೋಶದಿಂದ ಪ್ರತಿಭಟಿಸ್ತಿದ್ದಾರೆ. ಶುಕ್ರವಾರ ರಾತ್ರಿ ಇಂಫಾಲ್ ಪೂರ್ವದ ಖುರೈ ಲ್ಯಾಂಬ್ಲಾಂಗ್ ಬಜಾರ್ನಲ್ಲಿ 100 ಜನ ಬೀದಿಗಿಳಿದ್ರು. ನ್ಯಾಯ ಬೇಕು, ಹತ್ಯೆಯನ್ನ ಖಂಡಿಸಿ, ಹತ್ಯೆಕಾರರನ್ನ ಹಿಡೀರಿ ಅಂತ ಘೋಷಣೆಗಳನ್ನು ಕೂಗಿದ್ರು. ಇಂಫಾಲ್ ಪಶ್ಚಿಮ, ತೌಬಾಲ್, ಕ್ಯಾಕ್ಟಿಂಗ್ ಈ ಜಿಲ್ಲೆಗಳಲ್ಲೂ ಸಹ ಉದ್ವಿಗ್ನತೆ ಹೆಚ್ಚಾಯಿತು. ಕರ್ಫ್ಯೂ ಇದ್ರೂ ಜನ ತಮ್ಮ ಸಿಟ್ಟನ್ನು ಅಡಗಿಸಿರಲಾರದೆ ಬೀದಿಗಿಳಿತಿದ್ದಾರೆ. ಇದು ಸರ್ಕಾರದ ಮೇಲೆ ಜನರ ವಿಶ್ವಾಸ ಯಾವ ಮಟ್ಟಿಗಿದೆ ಅಂತ ತೋರಿಸುತ್ತೆ. ಜನ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅನ್ನೋದನ್ನು ತೋರಿಸುತ್ತೆ. ಬಿಜೆಪಿ ಸರ್ಕಾರ ಶಾಂತಿ ಸ್ಥಾಪಿಸೋಕೆ ಏನು ಮಾಡಿದೆ? ರಾಷ್ಟ್ರಪತಿ ಆಳ್ವಿಕೆ ಸಮಯದಲ್ಲಿ ಕೇಂದ್ರ ಸರ್ಕಾರ ನೇರವಾಗಿ ನೋಡ್ಕೊಂತು, ಆದರೆ ಹಿಂಸಾಚಾರ ನಿಲ್ಲಿಲ್ಲ. ಮತ್ತೆ ಬಿಜೆಪಿ ಸರ್ಕಾರ ಬಂದ ನಂತರನೂ ಅದೇ ಕತೆ. ಮೈತೇಯಿ ಮತ್ತು ಕುಕಿ ಸಮುದಾಯಗಳ ನಡುವಿನ ವಿರೋಧ ಇನ್ನೂ ತೀವ್ರವಾಗಿದೆ. ಗ್ರಾಮಗಳ ನಡುವೆ ಬೇಲಿ, ರಸ್ತೆಗಳಲ್ಲಿ ತಡೆ, ಭಯದ ವಾತಾವರಣ ಇದು ದಿನನಿತ್ಯದ ಜೀವನ ಆಗೋಗ್ಬಿಟ್ಟಿದೆ. ಜನ ತಮ್ಮ ಮನೆಗಳಿಂದ ಹೊರಗೆ ಬರೋದಕ್ಕೂ ಸಹ ಹೆದರ್ತಿದ್ದಾರೆ. ಮಕ್ಕಳು ಶಾಲೆಗೆ ಹೋಗೋಕ್ಕೂ ಭಯ ಬೀಳ್ತಿದ್ದಾರೆ. ಮಹಿಳೆಯರು ಮನೆಯಿಂದ ಹೊರ ಹೋಗೋಕೆ ನಡುಗ್ತಿದ್ದಾರೆ. ಕೃಷಿ, ವ್ಯಾಪಾರ, ದೈನಂದಿನ ಕೆಲಸಗಳು ನಿಂತು ಹೋಗಿದೆ. ಲಕ್ಷಾಂತರ ಜನ ತಮ್ಮ ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ಬಿಜೆಪಿ ಸರ್ಕಾರ ಎಲ್ಲಾನು ನಿಯಂತ್ರಣದಲ್ಲಿದೆ ಅಂತ ಹೇಳ್ಕೊಂಡು ಮುಗಿಸ್ಕೊಂಡ್ಬಿಡತ್ತೆ. ಆದರೆ ಮಣಿಪುರದಲ್ಲಿ ಜನರ ಜೀವನವೇ ನಿಯಂತ್ರಣದಲ್ಲಿ ಇಲ್ಲ. 2023ರ ಮೇಯಿಂದಾನೂ ಸಹ 2 ಸಮುದಾಯಗಳ ನಡುವೆ ಭಯಂಕರ ಸಂಘರ್ಷ ನಡೀತಾ ಇದೆ. ಆದರೂ ಸರ್ಕಾರಗಳು ಇದನ್ನು ಸರಿಯಾಗಿ ನಿಭಾಯಿಸಲೇ ಇಲ್ಲ. ಬಿಜೆಪಿ ಸರ್ಕಾರ ಇದ್ದಾಗಲೂ, ರಾಷ್ಟ್ರಪತಿ ಆಳ್ವಿಕೆ ಸಮಯದಲ್ಲೂ, ಮತ್ತೆ ಈಗ ಬಿಜೆಪಿ ಸರ್ಕಾರ ಬಂದ ಮೇಲೂ ಸಹ ಹಿಂಸಾಚಾರ ನಿಲ್ತಾನೇ ಇಲ್ಲ. ಇದು ಸರ್ಕಾರದ ವಿಫಲತೆಯನ್ನು ಸ್ಪಷ್ಟವಾಗಿ ತೋರಿಸೋದಲ್ಲದೆ ಮತ್ತಿನ್ನೇನಾಗೋಕೆ ಸಾಧ್ಯ? ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಈ ಕಡೆ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರನೇ ಇದೆ. ಆದರೂ ಶಾಂತಿ ಇಲ್ಲ. ಪ್ರತಿಭಟನೆಗಳನ್ನು ನಿಷೇಧಿಸೋದು, ಕರ್ಫ್ಯೂ ಹೇರೋದು, ಇಂಟರ್ನೆಟ್ ಸ್ಥಗಿತ ಮಾಡೋದು, ಸೊ ಇವುಗಳು ಒಂದಿಷ್ಟು ತಾತ್ಕಾಲಿಕ ಪರಿಹಾರಗಳಾಗಬಹುದು. ಆದರೆ ನಿಜವಾದ ಶಾಂತಿ ಬೇಕಾದರೆ 2 ಸಮುದಾಯಗಳ ನಡುವೆ ಸಂಭಾಷಣೆ ನಡೆಸಬೇಕಲ್ವಾ, ನ್ಯಾಯ ಒದಗಿಸಬೇಕಲ್ವಾ? ಆದರೆ ಅದು ನಡೀತಾನೇ ಇಲ್ಲ. ಹಿಂಸಾಚಾರದಂಥ ಘಟನೆಗಳು ಮಣಿಪುರದಲ್ಲಿ ಪದೇ ಪದೇ ನಡೀತಾ ಇದೆ. ಪ್ರತಿಭಟನೆ ಮಾಡೋರ ಮೇಲೆ ಪೊಲೀಸರು ಟಿಯರ್ ಗ್ಯಾಸ್ ಬಳಸ್ತಿದ್ದಾರೆ. ಸೊ ಮಣಿಪುರದ ಜನ ಇನ್ನೆಷ್ಟು ದಿನ ಇದೇ ಭಯದಲ್ಲಿ, ಇದೇ ಹಿಂಸೆಯಲ್ಲಿ ಬದುಕಬೇಕು? ಇನ್ನೆಷ್ಟು ಮಕ್ಕಳು ಬಾಂಬಿಗೆ ಬಲಿಯಾಗಬೇಕು? ಬಿಜೆಪಿ ಈಗಲಾದರೂ ತನ್ನ ವಿಫಲತೆಯನ್ನು ಒಪ್ಪಿಕೊಂಡು ನಿಜವಾದ ಶಾಂತಿಯನ್ನು ಸ್ಥಾಪಿಸೋ ಕೆಲಸ ಮಾಡಬೇಕು. 2 ಸಮುದಾಯಗಳ ನಡುವೆ ಸಂಭಾಷಣೆಯನ್ನು ನಡೆಸಿ ನ್ಯಾಯವನ್ನು ಒದಗಿಸಬೇಕು. ಇಲ್ಲ ಅಂತಂದರೆ ಮಣಿಪುರದ ಈ ಹಿಂಸಾಚಾರ ಇನ್ನೂ ಬೆಳಿತಾನೆ ಹೆಮ್ಮರವಾಗಬಹುದು. ಜನರ ಕಣ್ಣೀರು ಒಣಗೋದೇ ಇಲ್ಲ. ಮಣಿಪುರ ಭಾರತದ ಭಾಗನೇ ಅಲ್ವಾ? ಇಲ್ಲಿ ಬದುಕೋ ಜನ ನಮ್ಮ ದೇಶದ ಜನನೇ ಅಲ್ವಾ? ಅವರ ಶಾಂತಿ ನಮ್ಮ ಶಾಂತಿ ಅಲ್ವಾ? ಬಿಜೆಪಿ ಸರ್ಕಾರ ಇನ್ನು ಮುಂದೆ ಆದರೂ ಜನರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕ್ರಮ ತೆಗೆದುಕೊಳ್ಳಿ. ಇಲ್ಲ ಅಂತಂದರೆ ಇಂಥ ಹಿಂಸಾಚಾರಗಳು ಮುಂದುವರಿತಾನೆ ಇರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.